ನಮ್ಮ ದೇಶದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಸರ್ವೈಕಲ್ ಕ್ಯಾನ್ಸರಿಂದ ಸಾವಿಗೀಡಾಗ್ತಾರೆ. ಇದನ್ನು ಕೇಳಿ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂತಂದರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನು ನಾವು ತಡೆ ಹಿಡಿಬಹುದು. ಹಾಗಾದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಇದನ್ನು ಹೇಗೆ ತಡೆ ಹಿಡಿಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ವಿಕ್ಸ್ ಅನ್ನೋದು ಗರ್ಭಾಶಯ ಮತ್ತು ಯೋನಿನ ಜೋಡಿಸೋ ಒಂದು ಭಾಗ. ಇದರ ಸೆಲ್ಸ್ನಲ್ಲಿ ಅಸಹಜ ಬದಲಾವಣೆಗಳಾದಾಗ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗುತ್ತದೆ. ಇದರ ಮುಖ್ಯ ಕಾರಣ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ಕಾಯಿಲೆಗೆ ಸಿಂಪ್ಟಮ್ಸ್ಗಳಿರಲ್ಲ, ಹಾಗಾಗಿ ಸ್ಕ್ರೀನಿಂಗ್ ಟೆಸ್ಟ್ನ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಪ್ಯಾಪ್ಸ್ಮಿಯರ್ ಇದು ಮೈಕ್ರೋಸ್ಕೋಪ್ ಮೂಲಕ ಸೆಲ್ಸ್ಗಳಲ್ಲಾದ ಅಸಹಜ ಬದಲಾವಣೆಗಳನ್ನು ಕಂಡುಹಿಡಿಯುತ್ತದೆ. ಇದನ್ನು ಪ್ರತಿ 3 ವರ್ಷಕ್ಕೊಂದ್ಸತಿ ಮಾಡಿಸ್ಬೇಕು. HPV DNA ಟೆಸ್ಟ್ ಇದು ಗೋಲ್ಡ್ ಸ್ಟ್ಯಾಂಡರ್ಡ್. ಇದು ಎಷ್ಟು ಎಫೆಕ್ಟಿವ್ ಅಂತಂದರೆ ಡೈರೆಕ್ಟಾಗಿ ವೈರಸ್ಸನ್ನೇ ಪತ್ತೆ ಹಚ್ಬೋದು. ಇದು ಪ್ರತಿ 5ರಿಂದ 10 ವರ್ಷಕ್ಕೊಂದ್ಸತಿ ಮಾಡಿಸ್ಬೋದು. ಈ ಸ್ಕ್ರೀನಿಂಗ್ ಟೆಸ್ಟ್ನ ಮುಖ್ಯ ಉದ್ದೇಶ ಸರ್ವೈಕಲ್ ಕ್ಯಾನ್ಸರನ್ನು ಪ್ರೀ ಕ್ಯಾನ್ಸರಸ್ ಸ್ಟೇಜಲ್ಲೇ ಪತ್ತೆ ಹಚ್ಚೋದು. ಯಾಕಂತಂದರೆ ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ಬೋದು. ಇದಕ್ಕೆ ಒಂದು ಪವರ್ಫುಲ್ ವ್ಯಾಕ್ಸಿನ್ ಇದೆ, ಅದೇ HPV ವ್ಯಾಕ್ಸಿನ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್. ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.